ನಾಳೆಯಿಂದ ಜಾತಿ ಸಮೀಕ್ಷೆ. ಸ್ವತಃ ಅವರದೇ ಕ್ಯಾಬಿನೆಟ್ ನ ಅನೇಕ ಮಂತ್ರಿಗಳು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಕಮ್ಯುನಿಸ್ಟರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು ನಾನು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಮೀಕ್ಷೆಯನ್ನು ಮುಂದೂಡೋದಿಲ್ಲ, ನಾವು ಮಾಡೇ ಮಾಡ್ತೀವಿ, ಅದನ್ನು ಆರ್ಥಿಕ ಒಂದು ಶೈಕ್ಷಣಿಕ ಸಮೀಕ್ಷೆ ಅಂತ ಹೆಸರು ಕೊಟ್ಟು ಮತ್ತು ಜಾತಿಗಳನ್ನು ಒಡೆಯುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದಲ್ಲಿ 6 ಧರ್ಮಗಳಿವೆ ಭಾರತದಲ್ಲಿ. ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಸ್ತ್, ಬೌದ್ಧ, ಸಿಖ್ ಮತ್ತು ಜೈನ ಧರ್ಮಗಳು. ಅದರ ಕ್ರಿಸ್ತ ಇರುವಂತಹ ಧರ್ಮ 48 ಧರ್ಮಗಳ ಮುಂದೆ ಜಾತಿಯಾಗಿ ನಮೂದನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ತೋರಿಸಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕ್ರೈಸ್ತ ಜಾತಿಯಲ್ಲ, ಅದು ಧರ್ಮ. ಅದಕ್ಕೆ ಜಾತಿ ಕಾನೂನಿನಲ್ಲಿ ಸೇರಿಸಿದ್ದಾರೆ ಅವರ ಒಂದು ಸಮೀಕ್ಷೆಯಲ್ಲಿ. ಈ ರೀತಿ ಮಾಡಿ ಸಂವಿಧಾನವನ್ನು ತಿರುಚುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಿಲುವನ್ನು ನಿನ್ನೆ ನಮ್ಮ ರಾಜ್ಯ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಲೇಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕೆ ಇವತ್ತು ಹಿಂದೂಗಳು ಇರುವಂತ ರಾಷ್ಟ್ರ ಇಡೀ ವಿಶ್ವದಲ್ಲಿ ಯಾವುದಾದ್ರೆ ಅದು ಭಾರತ. ಇಲ್ಲಿ ಯಾವುದೋ ಒಂದು ಟೂಲ್ ಕಿಟ್ ಹಿಂದೂಗಳನ್ನು ಒಡೆದು ತಮ್ಮ ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ಅದರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಬಸವಣ್ಣನವರು ಆಗಿ ಹೋದಂತ ನಾಡು. ಈ ಭಾಗದಲ್ಲಿ ಹಿಂದೂ ಕಾಲಂನಲ್ಲಿ ಬೇರೆ ಹೆಸರನ್ನು ಬರೆಸಬೇಕು ಅನ್ನುವಂತ ಹೆಸರು ಕೂಡ ನಡೀತಾ ಇದೆ. ಅದರ ಲಿಂಗಾಯತರೆಲ್ಲರೂ ಹಿಂದೂಗಳೇ ಬರೆಸಬೇಕು, ವೀರಶೈವ ಲಿಂಗಾಯತ ಹಿಂದೂಗಳು ಧರ್ಮದ ಕಾಲದಲ್ಲಿ ಹಿಂದೂ ಬರೆಸಿ ನಂತರ ವೀರಶೈವ ಲಿಂಗಾಯತ, ತದನಂತರ ಉಪಜಾತಿಯಲ್ಲಿ ನಮ್ಮ ಕಸುಬಿನ ಆಧಾರದ ಬಣಜಿಗ ಇರಬಹುದು, ಕುಂಬಾರ ಇರಬಹುದು, ಹಟ್ಗಾರ ಇರಬಹುದು, ಆ ಎಲ್ಲಾ ಜಾತಿಗಳನ್ನು ಬರೆಸಬೇಕು ಅಂತ ಇವತ್ತು ಭಾರತೀಯ ಜನತಾ ಪಕ್ಷ ನಿರ್ಣಯ ಮಾಡಿದೆ. ಮತ್ತು ನಮ್ಮೆಲ್ಲ ಜನರಿಗೂ ಕೂಡ ಅದನ್ನೇ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರ ಬಗ್ಗೆ ನಮ್ಮ ಶಾಸಕರು, ನಮ್ಮ ಮಾಜಿ ಸಂಸದರು ಎಲ್ಲರೂ ಸವಿಸ್ತಾರವಾಗಿ ಮಾತನಾಡೋರಿದ್ದಾರೆ. ಇವತ್ತು ಒಂದು ಉಲ್ಲೇಖ ಮಾಡೋದೇನೆಂದ್ರೆ, ವೀರಶೈವ ಮಹಾಸಭೆ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು. ಇವತ್ತು ಅವರ ಒಂದು ಪತ್ರಿಕಾ ಹೇಳಿಕೆ ಎಲ್ಲಾ ಪತ್ರಿಕೆಗಳು ಬಂದಿದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಧರ್ಮ ಇರೋದು ಸಂವಿಧಾನದ ಪ್ರಕಾರ ಧರ್ಮದ ಕಾಲಂನಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರೆಯಿರಿ, ಅದು ಧರ್ಮದ ಕಾಲಂನಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಅಂದ್ರೆ ವಿವೇಚನೆ ಅಂದ್ರೆ ಲಿಂಗಾಯತ ಮತ್ತೆ ಇದಕ್ಕೆ ಬಿಟ್ಟು ಬೇರೆ ಯಾವ್ದು ಬರಿಬೇಕು ಅಂತ ಯಾವ್ದಲ್ಲಿ ಯಾವ್ದಿದೆ ನೇರವಾಗಿ ಹೇಳ್ಬೋದಿತ್ತು ಏನು ಬರಿಬೇಕು ಅಂತ ಹೇಳಿ. ಏನ್ ಲಿಂಗಾಯತರು ಮುಸಲ್ಮಾನ್ ಬರಿಬೇಕು, ಲಿಂಗಾಯತರು ಬೌದ್ಧ ಅಂತ ಬರಿಬೇಕು, ಲಿಂಗಾಯತರು ಕ್ರಿಶ್ಚಿಯನ್ ಅಂತ ಬರಿಬೇಕು, ಇರೋದೇ 6. ಆದ್ರೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಮತ್ತ ಒಂದ್ಸಲ ಗೊಂದಲವನ್ನು ಸೃಷ್ಟಿಸಿ ಸಿದ್ದರಾಮಯ್ಯನವರಿಗೆ ಖುಷಿ ಮಾಡೋದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಧರ್ಮದ ಕಾಲಂನಲ್ಲಿ ನಮ್ಮಲ್ಲಿರುವಂತಹ 6 ಧರ್ಮಗಳಲ್ಲಿ ಯಾವ್ದಾದ್ರು ಒಂದು ಧರ್ಮ ಬರೆಸಬೇಕು, ವಿಶೇಷವಾಗಿ ವೀರಶೈವ ಲಿಂಗಾಯತರು ಹಿಂದೂ ಧರ್ಮವನ್ನೇ ಬರೆಸಬೇಕು. ಒಂದ್ ವೇಳೆ ಮುಂದೆ ನಾವು ಲಿಂಗಾಯತ ಧರ್ಮಕ್ಕೆ ಸಪರೇಟ್ ಮಾನ್ಯತೆ ಸಿಕ್ಕಾಗ ಅವಾಗ ಬೇಕಾದ್ರೆ ನಾವು ಬರೆಸಬಹುದು, ಇಲ್ಲಾಂದ್ರೆ ನಾವು ಸಂವಿಧಾನ ಉಲ್ಲಂಘನೆ ಮಾಡಿದಂಗೆ ಆಗ್ತದೆ. ಈ ವಿಷಯವನ್ನು ತಿಳಿಸ್ತಾ ಇವತ್ತು ನಾರಂಜ ಕಾರ್ಖಾನೆಯ ಚುನಾವಣೆಗಳು ಅದು ಒಂದು ವಿಷಯ ತಮಗೆ ಗೊತ್ತಾ. ಇವತ್ತು ನಮ್ಮ ಪಕ್ಷದಿಂದ ಬೆಂಬಲಿತ ಕೆಲವು ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿದ್ದೀವಿ. ಜೊತೆಯಲ್ಲಿ ನಾಳೆಯಿಂದ ಮಹಾತ್ಮ ಗಾಂಧಿ ಕಾರ್ಖಾನೆಗೂ ಕೂಡ ನಾಮಿನೇಷನ್ ಪ್ರಾರಂಭ ಆಗ್ತಾ ಇದೆ. ಬರುವ 6ನೇ ತಾರೀಕಿಗೆ, ಮುಂದಿನ ತಿಂಗಳ 6ನೇ ತಾರೀಕಿಗೆ ಅದರ ಚುನಾವಣೆ ಇದೆ. ಆ ಚುನಾವಣೆಯ ಯಾವ ರೀತಿ ನಡೀತಾ ಇದೆ ಅಂದ್ರೆ, ಇಲ್ಲಿಯವರೆಗೆ ಮತದಾರರ ಪಟ್ಟಿ ಎಲೆಕ್ಷನ್ ನೋಟಿಫಿಕೇಶನ್ ಆಗಿದೆ. ನಾವು ಸ್ವತಃ ಅಲ್ಲಿನ ಆರ್ಒ ಮತ್ತು ಎಆರ್ಒಗಳಿಗೆ ಮಾತಾಡಿದರೆ ಇಲ್ಲೇ 22ನೇ ತಾರೀಕಿನಲ್ಲಿ ನಮಗೆ ಮತದಾರ ಪಟ್ಟಿ ಕೊಡಲ್ಲ ಅಂತ ಹೇಳಿದ್ದಾರೆ ಎಆರ್ಒ ಮತ್ತು ಆರ್ಒ. ಈ ರೀತಿ ಚುನಾವಣೆ ನಡೀತಾ ಇದೆ. ನಾಳೆಯಿಂದ ಮತದಾರ ಪಟ್ಟಿ ಕೊಡ್ತೀನಿ ಅಂದಿದ್ದಾರೆ. ನಾವು ಆ ಚುನಾವಣೆಯಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ನಾವು ನಿಲ್ಲಿಸೋರಿದ್ದೀವಿ ಅನ್ನುವಂತ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರುತ್ತಾ, ಈಗಾಗಲೇ ಸೇವಾ ಪಕ್ವಾಡ ಅಂತ ಹೇಳಿ 15 ದಿವಸದ ಒಂದು ಮೋದಿಯವರ ಜನ್ಮದಿನದಿಂದ ನಮ್ಮ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದವರೆಗೆ ಭಾರತೀಯ ಜನತಾ ಪಕ್ಷದಿಂದ ನಿರಂತರವಾದ ಕಾರ್ಯಕ್ರಮ ನಡೀತಾ ಇವೆ. ಅದರ ಅಂತರ್ಗತ ಮೊನ್ನೆ ಬ್ಲಡ್ ಕ್ಯಾಂಪ್ ನಡೆದು ಅಲ್ಲಿ 75 ಯೂನಿಟ್ ಮೋದಿಯವರ 75ನೇ ಜನ್ಮದಿನಕ್ಕೆ 75 ಯೂನಿಟ್ ಬ್ಲಡ್ ನಮ್ಮ ಯುವ ಮೋರ್ಚಾದಿಂದ ಸಂಗ್ರಹಣೆ ಮಾಡಲಾಗಿದೆ. ತದನಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆಯವರು ಮತ್ತು ಪ್ರದರ್ಶಿನಿ ಮೋದಿಯವರ ಜೀವನ ಚರಿತ್ರೆಯ ಪ್ರದರ್ಶನಿಯನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಬರುವಂತ 25ನೇ ತಾರೀಕಿಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನವೇ. ಅವತ್ತು ದೀನ್ ದಯಾಳ್ ಪಾರ್ಕ್ ನಲ್ಲಿ
ನಮ್ಮ ಲಾವಣ್ಯ ಫಂಕ್ಷನ್ ಹಾಲ್ ಎದುರುಗಡೆ ದೀನ್ ದಯಾಳ್ ಪಾರ್ಕ್ ಇದೆ. ಆ ಪಾರ್ಕ್ ನಲ್ಲಿ ಅವರ ಜನ್ಮದಿನದ ಆಚರಣೆಯನ್ನು ಮಾಡೋರು ಇದ್ದೀವಿ. ಅದ್ರ ನಂತರ ಗಾಂಧಿ ಜಯಂತಿ ಎಂದು ನಾವೆಲ್ಲರೂ ಖಾದಿ ಲೋಕಲ್ ಫಾರ್ ವೋಕಲ್ ಅಂತ ಖಾದಿ ಬಟ್ಟೆಯ ಬಗ್ಗೆ ಎಲ್ಲರಲ್ಲೂ ಜಾಗೃತಿ ಮಾಡಬೇಕು. ನಾವು ಕೂಡ ಸ್ವತಃ ಖಾದಿ ಬಟ್ಟೆಯನ್ನು ಕನಿಷ್ಠ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದು ಖರ್ಚಿಪಾದ್ರೂ ಖರೀದಿ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಮಾಡ್ಕೊಂಡಿದ್ದೀವಿ. ಈ ಎಲ್ಲಾ ಕಾರ್ಯಕ್ರಮಗಳು ಸ್ವಚ್ಛತಾ ಆಂದೋಲನ ಇರ್ಬೋದು, ಗಿಡ ನೆಡುವಂತ ಕಾರ್ಯಕ್ರಮ ಇರ್ಬೋದು, ಈ ಎಲ್ಲಾ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದಿಂದ ನಿರಂತರವಾಗಿ ನಡೀತಾ ಇವೆ. ತದನಂತರ ನಾಳೆಯಿಂದ ಜಿಎಸ್ಟಿ ಪ್ರಾರಂಭ, ಹೊಸ ಜಿಎಸ್ಟಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ 22ರಿಂದ. ಇಡೀ ದೇಶದ ಎಲ್ಲಾ ಶ್ರೀಸಾಮಾನ್ಯರಿಗೆ ಒಂದು ಅವಕಾಶ ಅಥವಾ ಅವರಿಗೆ ಕಡಿಮೆ ದರದಲ್ಲಿ ದಿನಬಳಕೆಯ ವಸ್ತುಗಳು ಸಿಗುವಂತ ಅವಕಾಶವನ್ನು ಕೇಂದ್ರದ ವೃತ್ತ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಅದರ ವಿಜಯೋತ್ಸವವನ್ನು ಕೂಡ ನಾವು ನಾಳೆ ಬೀದರ್ ನಗರದಲ್ಲಿ